ನೋಯುವ ಪರಿಯನ್ನು ನೊಂದವರರಿವರು, ನೋಯದೆ ನೋಯುವ ಬಗೆ ಉಂಟೆ. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಏನಿದು ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆಯಲ್ಲ ಅಂತ ಅನ್ಕೋತಾ ಇದ್ದೀರಾ? ಇದು HSV ಅವರ ಒಂದು ಕವಿತೆಯ ಸಾಲು. ಹೌದು, ನೋವನ್ನು ಅನುಭವಿಸಿದವರಿಗಷ್ಟೇ ಅದು ಗೊತ್ತಾಗುತ್ತೆ, ಹಾಗೆ ಸಂತೋಷ ಕೂಡ. ಆದರೆ ಕವಿತೆ ಹಾಗಲ್ಲ. ಕವಿ ಯಾವ ಮನಸ್ಥಿತಿಯಲ್ಲಿ ಅದನ್ನು ಬರೆದಿದ್ದಾನೆ ಅಂತ ತಿಳ್ಕೊಳ್ಳದೆ ಹೋದರೆ ನಮಗೆ ಆ ಕವಿತೆಯ ಸಾರ ದಕ್ಕೋದಿಲ್ಲ. ಒಂದು ಕವಿತೆಯ ಆಳ ಅಗಲ ತಿಳ್ಕೋಬೇಕು ಅಂದರೆ ಇದು ಮ್ಯಾಂಡೇಟ್ರಿ. ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕನೂ ಸ್ವಲ್ಪ ಇದೇ ಟೈಪಲ್ಲಿದೆ. ಇದು ಕಥೆನ, ಕವಿತೆನ, ಕವನನ, ಕಾದಂಬರಿನ, ಆತ್ಮಕಥೆನ ಗೊತ್ತಾಗೋ ಅಷ್ಟರಲ್ಲಿ ಪುಸ್ತಕನೇ ಮುಗಿದೋಗಿರುತ್ತೆ. ಆಮೇಲೆ ಉಳಿಯೋದು ಖಾಲಿಯಾದ ಮನಸ್ಸು. ಜೋಗಿಯವರ ಪುಸ್ತಕನ ಹಾಗೆ ಏನೋ ಒಂದು ಎಕ್ಸ್ಟ್ರಾರ್ಡಿನರಿಯಾಗಿ ಇರುತ್ತೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಎಲ್. ಲೇಖಕರು ಜೋಗಿ, ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್. ಪುಟಗಳು 132, ಬೆಲೆ 150 ರೂಪಾಯಿಗಳು. ಜಾನ್ರ ಫಿಕ್ಷನ್. ಪುಸ್ತಕದ ಹೆಸರಿನಂತೆ ಪುಸ್ತಕ ಕೂಡ ನಿಗೂಢವಾಗಿದೆ. ಇದು ಲಕ್ಷ್ಮಣ್ ನೀಲಂಗಿ ಅನ್ನೋ ಕವಿಯ ಕತೆ. ಇದನ್ನು ಅವರೇ ಬರೆದಿರೋದ್ರಿಂದ ಆತ್ಮಕಥೆ ಅಂತ ಕೂಡ ಹೇಳ್ಬೋದು. ಈ ಎಲ್ ಅಕ್ಷರದಾಗೆ ಅವ್ರ ಲೈಫಲ್ಲೂ ಸಡನ್ನಾಗಿ ಒಂದು 90 ಡಿಗ್ರಿ ಟರ್ನ್ ಬರುತ್ತೆ. ಈ ಪುಸ್ತಕದ ಕಥೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಭಾಗ ಎಲ್ನ ಬಾಲ್ಯ, ಎರಡನೇದು ಎಲ್ನ ಯೌವನ, ಹಾಗೂ ಮೂರನೇ ಭಾಗ ಎಲ್ನ ಪ್ರೌಢಾವಸ್ಥೆ ಬಗ್ಗೆ ಮಾತನಾಡುತ್ತೆ. ಬಾಲ್ಯದಲ್ಲಿ ತನ್ನ ತಾಯಿ ಹಾಗೂ ರೋಗಗ್ರಸ್ತ ತಂದೆಗಾಗಿ ಕವಿತೆ ಬರೆಯೋ ಎಲ್ಲೋ ಅವ್ರ ತಾಯಿ ತೀರ್ಕೊಂಡ್ಮೇಲೆ ಕವಿತೆ ಬರೆಯೋದನ್ನು ನಿಲ್ಲಿಸ್ಬಿಡ್ತಾರೆ. ಮತ್ತು ನೆಕ್ಸ್ಟು ಅವರ ಲೈಫಲ್ಲಿ ಅವರ ಪ್ರೇಯಸಿ ಎಂಟ್ರಾದಾಗ ಕವಿತೆ ಅವರ ಬಾಳಲ್ಲಿ ಅರಳುತ್ತೆ. ಆ ಪ್ರೀತಿ 90 ಡಿಗ್ರಿ ಟರ್ನ್ ತಗೊಂಡಾಗ ಅವರು ಮತ್ತೆ ಕವಿತೆಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಾನು ಬರೆದಿದ್ದ ಕವಿತೆನ ಯಾರೋ ಮೆಚ್ಚಲಿ ಅನ್ನೋ ಕಾರಣಕ್ಕೆ ಅವರು ಬರೆಯಲ್ಲ, ತನಗೋಸ್ಕರ ಬರ್ಕೋತಾ ಹೋಗ್ತಾರೆ. ಕತೆ ಹೇಳಿದ್ರೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಆದರೆ ಜೋಗಿ ಅವರ ಬರಹದ ಅದ್ಭುತ ಪ್ರಪಂಚ ತೆರೆದುಕೊಳ್ಳೋದು ನೀವು ಪುಸ್ತಕವನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದಾಗ. ಕತೆ ತುಂಬ ಇಂಟೆನ್ಸ್ ಆಗಿದೆ. ಅದು ಮುಗಿದ ಮೇಲೂ ಇನ್ನೊಂದು ಚೂರು ಬೇಕಿತ್ತಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಈ ಪುಸ್ತಕದ ಕೆಲವು ಲೈನ್ಸು ನಮಗೆ ತುಂಬಾ ಹಿಡಿಸ್ತು. ಅದರಲ್ಲಿ ಕೆಲವು ಹೀಗಿವೆ. ಮದುವೆಯನ್ನು ಸಂಭ್ರಮಿಸಲಿಕ್ಕೆ ಸಾವಿರಾರು ಜನ ಬರುತ್ತಾರೆ. ಭಗ್ನ ಪ್ರೇಮ ಏಕಾಂತದಲ್ಲಿ ಜರುಗುತ್ತದೆ. ಅದನ್ನು ಆಚರಿಸಿಕೊಳ್ಳಲಿಕ್ಕೆ ಗೆಳತಿ ಗೆಳೆಯ ಕೂಡ ಇರುವುದಿಲ್ಲ. ಇಂಥ ಭಗ್ನ ಪ್ರೇಮದ ಏಕ ವ್ಯಕ್ತಿಯ ಯಾತನೆಯ ಸಂಭ್ರಮಾಚರಣೆಯೇ ಈ ಪುಸ್ತಕ ಎಲ್. ಲಕ್ಷ್ಮಣ ನೀಲಂಗಿ ಹೇಳ್ತಾನೆ, ಕವಿತೆ ಎಂದರೆ ಆತ್ಮಹತ್ಯೆ. ನನ್ನನ್ನು ನಾನು ಕೊಂದುಕೊಳ್ಳದೆ ಕವಿತೆ ಹುಟ್ಟುವುದಿಲ್ಲ. ನಾನು ಕಣಕಣವಾಗಿ ಸಾಯುತ್ತಾ ಕಣಕಣವಾಗಿ ಕಟ್ಟುತ್ತಾ ಹೋಗುತ್ತೇನೆ. ನನ್ನ ಹೆಣಗಳನ್ನು ನಾನು ನನ್ನ ಕವಿತೆಗಳಲ್ಲಿ ಕಂಡೆ. ಹೀಗೆ ತುಂಬ ಪ್ರೊಫೌಂಡ್ ಥಾಟ್ಸ್ ಒಳಗೊಂಡಿರೋ ಪುಸ್ತಕ ಇದು. ತುಂಬ ಸಮಯ ತಗೊಂಡು ಇದನ್ನು ನೀವು ಓದೋದಕ್ಕೆ ಕೂರಬೇಕು. ಇದನ್ನು ಓದ್ತಾ ಇದ್ದರೆ ನಿಮ್ಮ ಹಳೆಯ ಗೆಳೆಯ ಒಬ್ಬ ವಾಪಸ್ಸು ನಿಮ್ಮ ಲೈಫಿಗೆ ಬಂದು ಮರ್ತೋಗಿರೋ ಕೆಲವು ಕವಿತೆನ ನೆನಪಿಸ್ದಂಗೆ ಫೀಲ್ ಆಗುತ್ತೆ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ಇದನ್ನು ಅನುವಾದಿಸಲು ಹೊರಟೆ. ಅನುವಾದಿಸುವುದು ಸುಲಭ ಅನ್ನಿಸಿತು. ಇದರ ಪ್ರತಿಯೊಂದು ಸಾಲು ನನಗೆ ಅರ್ಥವಾಗುತ್ತಿತ್ತು. ಅವಳು ನನ್ನನ್ನು ನಡುಗಿಸಿದ್ದಳು. ನನ್ನ ಹಗಲುಗಳನ್ನು ವಿಷಾದದಲ್ಲಿ ಅದ್ದಿ ತೆಗೆದಿದ್ದಳು. ನನ್ನ ನಿದ್ದೆಯನ್ನು ಅವಳ ಮೌನದಿಂದಲೇ ಉಡುಗಿಸಿದ್ದಳು. ನನ್ನೆಲ್ಲ ಕನಸುಗಳನ್ನು ಅವಳ ಕಣ್ಣಿನ ಬೆಂಕಿಯಿಂದ ಸುಟ್ಟು ಬಿಟ್ಟಿದ್ದಳು. ನನ್ನ ಹಂಬಲಕ್ಕೆ ಸಮನಾದ ಧೈರ್ಯ ನನ್ನಲ್ಲಿಲ್ಲವೇ? ಅಥವಾ ನನ್ನಂಥ ಅಮಾಯಕನನ್ನು ಅವಳು ಕೆರಳಿಸಲೆಂದೇ ಹೀಗೆ ಮಾಡುತ್ತಿದ್ದಾಳ? ಅವಳ ಹುನ್ನಾರ ಏನಿರಬಹುದು? ಬಿಗಿದಿಟ್ಟ ಬಿಲ್ಲಿನಂಥ ಸೌಂದರ್ಯವನ್ನು ಸೊಂಟದ ಕೊಂಕಿನಲ್ಲಿಟ್ಟುಕೊಂಡು ಅವಳು ಸಾಧಿಸಲು ಹೊರಟದ್ದಾದರೂ ಏನನ್ನು? ನನ್ನ ಬಯಕೆಯ ಜ್ವಾಲೆ ಅವಳನ್ನು ಕೂಡ ಸುಡುತ್ತಿಲ್ಲವೇ? ಸುಡುತ್ತಿರುವುದೇ ನಿಜವಾಗಿದ್ದರೆ ಅವಳು ಬೆಂಕಿ ಇಡಲು ಇನ್ನೇನು ಉಳಿದಿದೆ?
ಯಾವ ಸ್ವರ್ಣ ಲಂಕೆಯ ಮೇಲೆ ಅವಳ ಕಣ್ಣು ಬಿದ್ದಿದೆ? ನನ್ನನ್ನು ನಾನೇ ಮಾಡುತ್ತಿರುವ ಪ್ರೇಮ ಯಜ್ಞಕ್ಕೆ ಆಹುತಿ ಕೊಟ್ಟು ಅವಳು ಅದೇನನ್ನು ಸಾಧಿಸಲು ಹೊರಟಿದ್ದಾಳೆ? ಯಾಕೆ ಮೌನವಾಗಿದ್ದಾಳೆ? ಮೌನದಲ್ಲಿಯೇ ಅಷ್ಟೊಂದು ಮಾತನಾಡುತ್ತಿದ್ದಾಳೆ. ಅವಳನ್ನು ಕೊಂದು ಬಿಡಲೆ. ಅವಳೊಂದಿಗೆ ನಾನು ಸಾಯುತ್ತೇನಾ? ಅವಳು ಸತ್ತು ನಾನು ಉಳಿದರೇನು ಮಾಡುವುದು? ಅವಳು ಬದುಕಿ ನಾನು ಸತ್ತರೆ ನನಗೆ ಮುಕ್ತಿ ಇದೆಯಾ? ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕನ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.